ಕೂಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ. ಈಗ ಪ್ರತಿಯೊಂದು ಸಹಕಾರಿ ಸಂಸ್ಥೆನೂ ಹೇಳೋದು ಬಹಳ ಸುಲಭ. ಒಂದು ಆಡಿಟ್ ಅನ್ನ, ಒಬ್ಬ ವ್ಯಕ್ತಿಯನ್ನ ಒಂದೊಂದು ಆಡಿಟ್ ರಿಪೋರ್ಟ್ ಅನ್ನ ರಿವ್ಯೂ ಮಾಡಬೇಕಾಗಿದ್ರೆ ಪ್ರತಿಯೊಂದು ನೋಡ್ಬೇಕಾಗತ್ತೆ. ಅವ್ನ ಠೇವಣಿ ಏನಿದೆ, ಅವನ ಸಾಲ ಏನಿದೆ, ಅವ್ನ ಬುಕ್ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಆದ್ರೂ ಕೂಡ ಪ್ರತ್ಯಕ್ಷ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಆ ಸಹಕಾರಿ ಸಂಸ್ಥೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಆ ಸಹಕಾರಿ ಸಂಸ್ಥೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಆ ಬೇನಾಮಿ ಸಾಲನೋ, ಶಾಲೆಗೆ ಸಾಲ ಕೊಟ್ಟಿದ್ದಾನೋ, ಅಥವಾ ಸಾಲಕ್ಕೆ ಡಾಕ್ಯುಮೆಂಟ್ ತೆಗೆದುಕೊಂಡಿದ್ದಾನೋ ಇಲ್ಲೋ. ಇಂಥ RBI ಇಷ್ಟೆಲ್ಲ ಎಂಪ್ಲಾಯ್ಗಳಿದ್ದಾಗೂ ಕೂಡ ನಮ್ಮೆಲ್ಲರಿಗೂ ಗುರು ರಾಘವೇಂದ್ರ ಬ್ಯಾಂಕ್ ಸಾಧ್ಯ ಆದ್ರೆ ಅದು ಯಾಕೆ ಹಾಗಾಗುತ್ತೆ? ಮಾಧವಪುರ ಬ್ಯಾಂಕ್ ಯಾಕೆ ಹಾಗಾಗುತ್ತೆ? ಚಾರ್ಮಿನಾರ್ ಬ್ಯಾಂಕ್ ಯಾಕೆ ಹಾಗಾಗುತ್ತೆ? ಪಂಜಾಬ್ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಯಾಕೆ ಹಾಗಾಗುತ್ತೆ? ನೋಡಿ, ಅಲ್ಟಿಮೇಟ್ಲಿ ನಾವು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದ ಮೇಲೆ ಅವಲಂಬನೆ ಆಗಿದೆ. ನಾವು ಸರಿಯಾಗಿಲ್ಲ ಅಂತಂದ್ರೆ ಯಾವ ಕಾಯ್ದೆ, ಯಾವ ಕಾನೂನು, ಯಾವ ಸಚಿವರು, ಯಾವ ಅಧಿಕಾರಿಗಳು, ಯಾವ ಸಂವಾದ ಪಡೆಯಲು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾ ಯಾಕೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮೆಲ್ಲರನ್ನ ನಿರುತ್ಸಾಹ ಮಾಡ್ಬೇಕಂತ ಹೇಳ್ತಾ ಇಲ್ಲ. 22-23 ವರ್ಷದ ಅನುಭವದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ನಮ್ಮನ್ನ ನಾವು ಪ್ರಶ್ನೆಯನ್ನ ಮಾಡ್ಕೋಬೇಕು, ನಮ್ಮನ್ನ ನಾವು ಸರಿ ಮಾಡ್ಕೊಳ್ಬೇಕು. ಸಾಲ ಕೊಟ್ಟಿರ್ತಕ್ಕಂಥವ್ರು, ಸ್ವಾಮಿ, ನಾ ಅನೇಕ ಕಡೆ ನೋಡಿದ್ದೀನಿ. ಇವತ್ತು ಈ ಸಂಸ್ಥೆಗಳು ಹೇಗಾಗ್ತದೆ, ಸಾಲ ನಾವು ಕೊಟ್ಟಿದ್ದೀವಿ, ಡಾಕ್ಯುಮೆಂಟ್ ತಗೊಂಡಿದ್ದೇವೆ, ಬಿಟ್ಟಿದ್ದೇವಿಲ್ಲ, ಅದು ನಮ್ಗೆ ಗೊತ್ತಿದೆ. ಆದ್ರೆ 6 ವರ್ಷ, 8 ವರ್ಷ, 9 ವರ್ಷ, 10 ವರ್ಷ ಆದ್ರೂ ನಾವು ಫೈದೆ ಮಾಡೋದಿಲ್ಲ ಕೇಸು. NPA ಆಗಿ ಸಂಸ್ಥೆ ಮುಳುಗದಿದ್ರೆ ಏನಾಗುತ್ತೆ? ಸೊ ಹೀಗೆ ಅನೇಕ ಸಮಸ್ಯೆಗಳನ್ನ ನಮ್ಮಲ್ಲೇ ಇದ್ದಾವೆ. ನಾವು ಅದಕ್ಕಾಗಿ ಯಾರ ಮೇಲೆ ದ್ವೇಷಣೆ ಮಾಡೋದು, ಅಮಿತ್ ಶಾ ಅವ್ರು ಬಂದು ಹೇಳಿದ್ದಾರೆ, ಅವ್ರು ಬಂದು ಹೇಳಿದ್ದಾರೆ, ಇವ್ರು ಬಂದು ಹೇಳಿ, ಯಾರು ಬಂದು ಹೇಳಿದಿಲ್ಲ. ನಾವು ಸರಿಯಾಗಿದ್ರೆ ನಮ್ಗೆ ಯಾರೇನು ಮಾಡ್ಲಿಕ್ಕಾಗಲ್ಲ. ಯಾರು ನೋಡ್ರಿ ಸರಿಯಾಗಿರ್ತಕ್ಕಂಥ ಸಹಕಾರಿ ಸಂಸ್ಥೆಗೆ ಯಾರಾದ್ರೂ ತೊಂದರೆ ಕೊಟ್ಟಿದ್ದು ನನಗೆ ಹೇಳಿ, ನನಗೆ ಹೇಳಿ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಮೊಟ್ಟ ಮೊದಲು ನಾವೆಲ್ಲರೂ ಕೂಡ ನಾನು ಸರಿ ಇದ್ದೀನಿ ಅಂತ ನಾನು ಅಭಿಮಾನದಿಂದ ಹೇಳ್ಬೇಕು, ಅನಿಮಲ್ ಕೈ ಇಟ್ಕೊಂಡು. ಆಗಾದಾಗ ನಮಗೆ ಇಡೀ ರಾಜ್ಯದಲ್ಲಿ ಯಾವ ಸರ್ಕಾರ ಬಂದರೂ ಏನು ಮಾಡ್ಲಿಕ್ಕಾಗಲ್ಲ. ಯಾವ ಸರ್ಕಾರ ಬಂದರೂ ಏನು ಮಾಡಲಿಕ್ಕೆ. ನೋಡಿ, ನಾವು ಚೆನ್ನಾಗಿ ಮಾಡಿದರೆ ಅವರು ನಮ್ಮನ್ನು ಅಪ್ರಿಸಿಯೇಷನ್ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಿದೆ ಅಂತೇಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಏನು ಮಾಡಬೇಕಾಗಿದೆ ಅಂತಂದ್ರೆ, ನಾವು ನಮ್ಮ ಸಹಕಾರಿ ಬೇರೆ ಬಗ್ಗೆ ನಮ್ಮ ಸಹಕಾರಿ ಸಂಸ್ಥೆಯನ್ನ ಅತ್ಯಂತ ಉತ್ತಮವಾಗಿ ನಡೆಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಇದನ್ನ ಮಾಡಿದಾಗ ಯಾವ ಸರ್ಕಾರ ಯಾವ ತಿದ್ದುಪಡಿ ಏನು ಮಾಡಿದ್ರು ಕೂಡ ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕಾಗಿ ಬಂಧುಗಳೇ, ನಾವು ಇವತ್ತ ಅನೇಕ ಸಂದರ್ಭದಲ್ಲಿ ಅನೇಕ ಉಳಿತಗಳನ್ನ, ಅನೇಕ ತಿದ್ದುಪಡಿಗಳನ್ನ ಆಗಿದಾವೆ. ಅದಕ್ಕೂ ಹೆದರಿಲ್ಲ. ನಾವೆಲ್ಲರೂ ಚೆನ್ನಾಗಿದ್ದಾಗ ಯಾವಾಗಲೂ ನೋಡ್ರಿ, ನಮ್ಮಲ್ಲಿ ಏನಾರ ವೀಕ್ನೆಸ್ ಇದ್ರೆ ಏನಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ವೀಕ್ನೆಸ್ ಇಲ್ಲ, ಏನು ಮಾಡ್ಲಿಕ್ಕೆ ಆಗಲ್ಲ. ನೋಡಿ, ಯಾವಾಗಲೂ ನಮ್ಮ ವೇದ ಉಪನಿಷತ್ತಲ್ಲಿ ಹೇಳ್ತದ, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವಚ ಬಲಿಂ ಗದ್ಯ ದೇವೋ ದುರ್ಬಲ ಘಾತಕ. ಬಲಿ ಆನೆಗೆ ಯಾರ ಬಲಿ ತೋತಾರೇನ್ರಿ? ಶಿವಕ್ಕೆ ಯಾರ ಬಲಿ ತೋತಾರ? ಹುಲಿಗೆ ಯಾರ ಬಲಿ ಕೊಡ್ತಾರ? ಬಲಿ ಯಾರಿಗೆ ಕೊಡ್ತದ? ಮೇಕೆ, ಕೋಳಿ, ಕುರಿಗಳಿಗೆ ಮಾತ್ರ. ಯಾರು ನಿಶಕ್ತರಿರ್ತಾರೋ ಅವ್ರು ಬಲಿಗೆ ಇದು ಆಗ್ಬೇಕಾಗ್ತದೆ, ಬಲಿ ಆಗ್ಬೇಕಾಗ್ತದೆ. ನಾವು ನಿಶಕ್ತರು ಅಂದ್ರೆ ನಮ್ಮ ಸಹಕಾರಿ ಸಂಸ್ಥೆಯಲ್ಲಿ 108 ಕೆಟ್ಟದನ್ನ ಮಾಡಿ ಆದಾಗ ನಾವು ನಿಶಕ್ತರಾಗ್ತೀವಿ. ಆಗ ನಮ್ಮ ಮೇಲೆ ಸಂಯುಕ್ತ ಸಹಕಾರಿ ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಸರ್ಕಾರ ಇರಬಹುದು, ನಮ್ಮ ಮೇಲೆ ಕ್ರಮ ಜರುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನಲ್ಲಿ ಏನು ವೀಕ್ನೆಸ್ ಇಲ್ಲ ಅಂದಾಗ ನಮ್ಗೆ ಯಾರು ಬಲಿಲ್ಲ. ಅದಕ್ಕಾಗಿ ಹಾಗಿದ್ದಾಗ ನಮ್ಮ ಸಹಕಾರಿ ಸಂಸ್ಥೆ ಪ್ರತಿಯೊಬ್ಬರು ಆನೆ ಹಾಗೆ, ಹುಲಿ ಹಾಗೆ, ಸಿಂಹದ ಹಾಗೆ ದಷ್ಟಪುಷ್ಟವಾಗಿ ಅಂದ್ರೆ ಎಲ್ಲ ಕಾಯ್ದೆ, ಉಪವಿಧಿ, ನಿಯಮಗಳಲ್ಲಿ ನಾವು ನಮ್ಮ ಸಹಕಾರಿ ಸಂಸ್ಥೆಯನ್ನು ನಡೆಸಿದಾಗ ಯಾರು ಯಾವ ಕಾಯ್ದೆಗಳನ್ನು ತಿದ್ದುಪಡಿ ಮಾಡೋದಿಲ್ಲ, ಬಂಧುಗಳೇ, ಮಾಡೋದಿಲ್ಲ. ಇದನ್ನ ನಾವು ಗಮನದಲ್ಲಿಟ್ಟುಕೊಂಡು ಸಹಕಾರಿ ಸಂಸ್ಥೆಗಳನ್ನು ನಡೆಸಬೇಕಾಗಿದೆ. ಹಾಗೆ ನಡೆಸಿದಾಗ ಮಾತ್ರ ನಾವು ಒಂದು ಉತ್ತಮವಾದಂಥ ಚಳವಳಿಯನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಪ್ರಾರಂಭದಿಂದ ಬಹಳಷ್ಟು ಉತ್ತಮವಾಗಿ ಮಾಡಿದ್ದೀವಿ. ಇಲ್ಲ 1-2% ದಾರಿ ತಪ್ಪಿರ್ಬೋದು, ತಪ್ಪಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಹಾಗಂತೇಳಿ ನಮ್ಮಲ್ಲೇ ತಪ್ಪಾಗಿದೆಯಾ? ಇಲ್ಲ, ಎಲ್ಲದರಲ್ಲೂ ಕೂಡ 59 ಅಲ್ಲಿ ಇರ್ಬೋದು, ನಮ್ಮಲ್ಲಿ ಇರ್ಬೋದು, ಮತ್ತು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಅಲ್ಲೂ ಸಾಕಷ್ಟು ಇದನ್ನಾಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಗೊತ್ತಿದೆ. ಅದನ್ನು ಗಮನದಲ್ಲಿ ಸರ್ಕಾರವನ್ನು ಇಟ್ಕೊಳ್ಬೇಕು. ಅದನ್ನು ಗಮನದಲ್ಲಿ ಸರ್ಕಾರ ಇಟ್ಕೋಬೇಕು. ಅಧ್ಯಕ್ಷರು ಹೇಳಿದ ಹಾಗೆ
ನೆಗಡಿ ಬಂದ್ರೆ ಮೂಗು ಕೊಯ್ತಕ್ಕಂಥ ಕೆಲಸ ಆಗಬಾರದು. ನೆಗಡಿ ಬಂದ್ರೆ ಔಷಧಿ ಕೊಡ್ತಕ್ಕಂಥ ಕೆಲಸವನ್ನ ಆಗಬೇಕು.